if you look at the first question says discuss the technological advancements and scientific achievements of Indus Valley civilization ಅಂತ ಕೊಟ್ಟಿದ್ದಾರೆ. Yeah. ಕರೆಕ್ಟ್ ಅಲ್ವಾ? Yes, sir. Huh. So if you see there, Indus Valley civilization, so you have given me the year, which is a good thing. Shows that high level of planning, innovation, and demonstrating some of the high technological and scientific achievements. So ಅದೊಂಚೂರು ನೋಡ್ಕೋಬೇಕಾಗಿತ್ತು. Sir. Methodology, High sense of high sense, technology. high Sir. sense ಅದು. ಸೊ ಇನ್ ಎನಿ Huh, ಕೇಸ್ sir. ರೈಟಿಂಗ್ Huh. ಒಂಚೂರು ಇಂಪ್ರೂವ್ ಮಾಡ್ಕೋಬೇಕು. Sorry, sir. ಮೆಟಲರ್ಜಿ, Okay. Huh. ಇದು ನೋಡಿ IVC ತರ ಕಾಣಿಸುತ್ತೆ, Z ತರ ಕಾಣಿಸುತ್ತೆ, ಕರೆಕ್ಟ್ ಅಲ್ವಾ? Okay. Right, sir. Right, sir. Huh. Huh. ನೆಕ್ಸ್ಟ್ IVC ಪೀಪಲ್ ವರ್ ಎಕ್ಸ್ಪರ್ಟ್ ಇನ್ ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್. ಎಕ್ಸಾಂಪಲ್ ಬ್ರಾನ್ಸ್ ಗರ್ಲ್ ಫೌಂಡ್ ಅಟ್ ಎಲ್ಲಿ ಸಿಕ್ಕಿದೆ ಅದೊಂಚೂರು Mohenjo-daro. Huh. ಬರೀಬೇಕಲ್ಲ, Right, ಅಲ್ವಾ? sir. Right. Huh, sir. ಬಟ್ ನಂಗೆ Huh. ಗೊತ್ತಿಲ್ಲ ಮಹೇಂದ್ರದಲ್ಲಿ ಸಿಕ್ಕಿದ್ಯಾ, ಎಲ್ಲಿ ಸಿಕ್ಕಿದ್ಯಾ ನನಗೆ ಗೊತ್ತಿಲ್ಲ. ದಟ್ Right, ಯು sir. ಹ್ಯಾವ್ Okay. ಟು ಟೆಲ್ ಮಿ. ಕರೆಕ್ಟ್ ಅಲ್ವಾ? Sorry, ದಟ್ sir. ಈಸ್ ಕ್ವಶನ್ ಅಲ್ವಾ? ಬಿಕಾಸ್ Okay, sir. ಕ್ವಶನ್ ಇಸ್ Okay. ಆಸ್ಕಿಂಗ್ ವೇರ್ ವಾಸ್ ಇಟ್ ಫೌಂಡ್ ಅಂತ. ಸೊ ಯು ನೀಡ್ ಟು ಟೆಲ್ ಮಿ ದಟ್ ಒನ್ ಅಷ್ಟೇ. ಸೊ Sorry, ರಿಮೈನಿಂಗ್ sir. ಆಲ್ ಈಸ್ ಓಕೆ. ನೆಕ್ಸ್ಟ್ ನಾವು ನೋಡೋದಾದ್ರೆ skilled in copper, bronze, and gold alloying. But how did they get bronze? Like, what did they mix? Correct, alva? Okay. Huh. Because the question is saying they are good in alloying ಅಂತ ನೀವು ಹೇಳ್ತಾ ಇದ್ದೀರಾ. But what did they mix to get that alloy? Because question is about that only ಅಲ್ವಾ, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಅಂತ. ಸೊ ಯು Okay, ವುಡ್ sir. ಹವ್ ಅದು ನಂಗೆ ಹೇಳಬೇಕಾಗಿತ್ತು. ನೆಕ್ಸ್ಟು Okay. cities like Mohenjo-daro and Harappa had grid pattern connectivity, use of fired bricks in construction. Example, great granary again at ಅದು ಬರಬೇಕು. ಪ್ಲಸ್ ಗ್ರಿಡ್ಗೆ ಯು ಕ್ಯಾನ್ ಡ್ರಾ ಒಂದು ಪ್ಯಾಟರ್ನ್ ತರ ಇತ್ತು, ರೋಡ್ಸ್ ಇತ್ತು ಅಂತ ಬರೀಬೋದಾಗಿತ್ತು. ಇಲ್ಲ ಯೂಸ್ ಆಫ್ ಫೈರ್ ಬೇಟ್ ಬ್ರಿಕ್ಸ್ ಇನ್ ಯೂನಿಫಾರ್ಮ್ ರೇಷಿಯೋ. ಆ ರೇಷಿಯೋ Okay, sir. ಮೆಜರ್ಮೆಂಟ್ಸ್ ಏನಿತ್ತಲ್ಲ ಅದನ್ನು ಈ ಕೂಡ ಆಡೆಡ್ ದೇರ್. Uh-huh. ಸ್ಟ್ಯಾಂಡರ್ಡ್ ವೇಟ್ಸ್ ಅಂಡ್ ಮೆಷರ್ಸ್, IVC ಪೀಪಲ್ ಹ್ಯಾಡ್ ಎಕ್ಸ್ಪೀರಿಯನ್ಸ್ಡ್ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂಡ್ ಸ್ಟ್ಯಾಂಡರ್ಡೈಸೇಷನ್. ಹೌ ಸಿ ಇಲ್ಲೇನು ಬರೀತಾ ನೀವು ಸ್ಟ್ಯಾಂಡರ್ಡ್ ವೇಟ್ಸ್ ಅಂತ ಹೇಳ್ತಾ ಇದ್ದೀರಾ, ಬಟ್ ವಾಟ್ Sir. ವೇಟ್ಸ್ ದೇ ಯೂಸ್, ವಾಟ್ ಮೆಜರ್ಸ್ ದೇ ಯೂಸ್ ನಂಗೆ ಹೇಳ್ತಿಲ್ಲ. Hmm. ಇಲ್ಲಿ ಬಂದಿದೆ ಯೂಸ್ ಆಫ್ ಬ್ರಿಕ್ಸ್ ಅಂತ, ಬಟ್ ದಿಸ್ ಇಸ್ Sir. ಆಲ್ರೆಡಿ ಇಲ್ಲಿ ಬಂದ್ಬಿಡ್ತು. ಸ್ಟ್ಯಾಂಡರ್ಡೈಸ್ಡ್ ಬ್ರಿಕ್ಸ್ ಎಲ್ಲ ಆಲ್ರೆಡಿ ಬರ್ದ್ಬಿಟ್ಟಿದ್ದೀರಾ. ಸೊ Mm-hmm. ಇದು ಯು ಕುಡ್ ಹವ್ ಯೂಸ್ಡ್ ವೈಟ್ಸ್ ಹಿಯರ್ ಇನ್ಸ್ಟೆಡ್ ಆಫ್ ಬ್ರಿಕ್ ಸೈಜ್. ಯು ಕುಡ್ ಹವ್ ಗಿವನ್ Okay, ಮಿ sir. ದಟ್ ವೈಟ್ಸ್ ಏನು ಯೂಸ್ ಮಾಡ್ತಾ ಇದ್ದಾರೆ ಅವರು ಆಕ್ಟಲ್ ಸಿಸ್ಟಮ್ ಅಲ್ಲಿ, ಆ ತರ ಯು Mm-hmm. ಕುಡ್ ಹವ್ ಗಿವನ್ ಮಿ ದಟ್ ಒನ್. ದಟ್ ಈಸ್ ಓಕೆ. Okay. Trade and transportation, dockyard at Lothal indicates extensive maritime engineering knowledge. Also, IVC people had extensive trade networks with Mesopotamia. Example, external trade of cotton, wheat, beads, etc. Water management and sanitation. IVC people had one of the most sophisticated drainage system in ancient world. Almost every vice was connected to drainage system. ಯಾವ ತರ ಇತ್ತು drainage system? Like almost how you see whatever the story that you have written here, all that Mm-hmm. matters is almost how every house had drainage system. ಅಷ್ಟೇ ಅಲ್ವಾ? ಲೈಕ್ Sir. ಅಲ್ಲಿ Uh-huh. ಎಲ್ಲ ಕಡೆನೂ ಮ್ಯಾನ್ ಹೋಲ್ಸ್ ಇರ್ತಾ ಇತ್ತು, ಇಲ್ಲ Huh. ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇತ್ತು, ಇಲ್ಲ Mm-hmm. ಅಂದ್ರೆ ರೋಡ್ ಅಲ್ಲಿ ಎಲ್ಲಾನು ಲ್ಯಾಂಪ್ ಪೋಸ್ಟ್ ಇತ್ತು. ಕರೆಕ್ಟ್. Okay. ಸೊ ಈ ತರ ಯು ಹ್ಯಾವ್ ಟು ರೈಟ್. ಮತ್ತೆ ಇವಾಗ ಇಲ್ಲಿ ಅಂದ್ರೆ ಡೆಮಾನ್ಸ್ಟ್ರೇಷನ್ ಹೇಳ್ತಾ ಇದ್ದೀರಾ ಸರ್? ಅದಕ್ಕೆ ಡೆಮಾನ್ಸ್ಟ್ರೇಷನ್. ಹಾ ಸರ್. ಎಕ್ಸಾಕ್ಟ್ಲಿ, ಅಂದ್ರೆ ಎಕ್ಸಾಂಪಲ್ಸ್ ಕೊಡ್ಬೇಕಲ್ವಾ ನೀನು ನಮ್ಗಲ್ಲಿ. ಹಾ ಸಿ ಸರ್. ಹಾ ಅಂದ್ರೆ ಹಾ. ಇವಾಗ ಯು ಕ್ಯಾಶುಯಲಿ ಟೆಲಿಂಗ್ ದೇ ಹ್ಯಾಡ್ ಡ್ರೈನೇಜ್, ದೇರ್ ರೋಡ್ಸ್ ವರ್ ಲೈಕ್ ದಿಸ್, ಅದು ಇದು ಕಥೆ ಹೇಳ್ತಾ ಇದ್ದೀರಾ. ಐ ನೀಡ್ ಓಕೆ. ದಟ್ ಫ್ಯಾಕ್ಚುಯಲ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಬೇಕಲ್ವಾ ನಮ್ಗೆ. ಹಾ ಸರ್. ಹಾ. ಬಿಕಾಸ್ ದೇ ಅಚೀವ್ಡ್ ಸಮಥಿಂಗ್ ಅಂದ್ರೆ ವಾಟ್ ಡಿಡ್ ದೇ ಅಚೀವ್ ಅಂಡ್ ಹೌ ಡು ಯು ನೋ ದಟ್ ದೇ ಅಚೀವ್ಡ್. ಹ್ಮ್ 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 ಕರೆಕ್ಟ್ ಹ್ಮ್. ಅಲ್ವಾ? ಸೊ ಓಕೆ. ಹೌ ಡು ಯು ನೋ ವಾಟ್ ಮೇಡ್ ಯು ರಿಯಲೈಸ್ ದಟ್ ದೇ ಹ್ಯಾಡ್ ಸೋ ಮೆನಿ ಥಿಂಗ್ಸ್ ಅಂತ ನಮ್ಗೆ ಗೊತ್ತಾಗ್ಬೇಕಲ್ಲ. ಸೊ ಎಸ್ ಸರ್. ಅದು ನಮಗೆ ಯು ಹ್ಯಾವ್ ಟು ಟೆಲ್ ಅಸ್. ಇವಾಗ ಏನು ವೈಟ್ಸ್ ಇರ್ಬೋದು, ಇಲ್ಲ 1 2 4 8 60 ಅಂತ ತಗೊಂಡ್ರು ಅವರು, ಕರೆಕ್ಟ್ ಅಲ್ವಾ? ಹೌದು ಅದನ್ನ ಹೌದು. ತಗೊಂಡ್ಬರೋದಿರ್ಬೋದು, ಇಲ್ಲ ಕಾಪರ್ ಬ್ರೌನ್ಸ್ ಟೆಕ್ನಾಲಜಿ ಯಾವ ತರ ಮಾಡ್ತಾ ಇದ್ರು, ಆ ಟಿನ್ ಅಲ್ಲ ಯಾವ ತರ ರೆಡಿ ಮಾಡ್ತಾ ಇದ್ರು. ಸೊ ಆಲ್ ಓಕೆ. ದೋಸ್ ಥಿಂಗ್ಸ್, ಇಲ್ಲ ಸೀಲ್ ಯಾವ ತರ ಮಾಡ್ತಾ ಇದ್ರು. ಮ್ಯಾರಿಟೈಮ್ ಓಕೆ ಸರ್. ಟೆಕ್ನಾಲಜಿಗೆ ಡಾಕ್ ಯಾರ್ಡ್ ಕೊಟ್ಟಿದ್ದೀರಾ, ದಟ್ ಈಸ್ ಅ ವೆರಿ ಗುಡ್ ಒನ್. ಆರ್ ಇವನ್ ಮೆಡಿಸಿನ್ ಅಲ್ಲಿ ಏನ್ ಮಾಡ್ತಾ ಇದ್ರು, ಹಾ ಮೆನಿ ಆಫ್ ಸರ್. ದೋಸ್ ಥಿಂಗ್ಸ್ ನೀವು ಇನ್ನ ಅದೆಲ್ಲಾನು ಇಲ್ಲಿ ಯು ಕುಡ್ ಹ್ಯಾವ್ ಆಡೆಡ್ ದಟ್ ಒನ್. ಬಟ್ ಓವರ್ ಓಕೆ ಆಲ್ ಸರ್. ಡಿಸೆಂಟ್ ಎನಫ್, ಆನ್ಸರ್. ಇಂಡಸ್ ಹಾ ವ್ಯಾಲಿ ಸರ್. ಸಿವಿಲೈಸೇಷನ್ ಪೀಪಲ್, ಸಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪೀಪಲ್ ಏನ್ ಬೇಕಾಗಿಲ್ಲ, ಇಂಡಸ್ ವ್ಯಾಲಿ ಪೀಪಲ್ ಅನ್ಬೋದಾಗಿತ್ತು, ಓಕೆ ಸರ್. ಹಾ. ಇಲ್ಲ ಪೀಪಲ್ ಆಫ್ ಇಂಡಸ್ ವ್ಯಾಲಿ ಹ್ಮ್ were ಹ್ಮ್. both technological and scientifical ahead in all the aspects, from sanitation to building dockyard, and from trade commerce to metallurgy. Okay, but this could have been better. ಓಕೆ ಸರ್. ಹಾ. Could have been better. ಅಂದ್ರೆ ಯಾವ ತರ ಬೆಟರ್ ಇನ್ ದ ಸೆನ್ಸ್ ಅಂತ ಅಂದ್ರೆ, ಯು ಕುಡ್ ಸಮರೈಸ್ ಬೈ ಟೆಲಿಂಗ್ ದಟ್ ಏನಂತಾರೆ, ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಡೆಮಾನ್ಸ್ಟ್ರೇಟ್ಸ್ ಟೆಕ್ನಾಲಜಿಕಲ್ ಸಫಿಸ್ಟಿಕೇಶನ್ ಅಂಡ್ ಇಟ್ ಶೋಸ್ ಅನ್ ಅರ್ಬನ್ ಲಿವಿಂಗ್, ಇಟ್ ಶೋಸ್ ಸಸ್ಟೈನಬಲ್ ವೆಲ್ ಬೀಯಿಂಗ್, ಇಟ್ ಶೋಸ್ ಸೋಷಿಯಲ್ ವೆಲ್ ಬೀಯಿಂಗ್, ಅಲ್ವಾ? ಹ್ಮ್ ಹ್ಮ್. ಹಾ ಸರ್. ಹಾ. Our Indus Valley civilization laid the foundation of Indian subcontinent, ಅಲ್ವಾ? ಓಕೆ. ಹಾ ಹಾ. ಈ ತರ ಯು ಕುಡ್ ಹ್ಯಾವ್ ಕನ್ಕ್ಲೂಡೆಡ್ ಯುವರ್ ಆನ್ಸರ್. ಓಕೆ ಸರ್. ಬಟ್ ಹಾ. ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೋಬೇಕು, ಅಂಡ್ ಹಾ ದೆನ್ ಸರ್. ಹಾ. ಇದು ಒಂಚೂರು ಇಂಪ್ರೂವ್ ಮಾಡ್ಕೋಬೇಕು. ಓಕೆ ಸರ್. ಹಾ. ಹ್ಯಾಂಡ್ ರೈಟಿಂಗು, ಪ್ರೆಸೆಂಟೇಷನ್.
ಎರಡೂ ಇಂಪ್ರೂವ್ ಮಾಡ್ಕೊಳ್ಳಿ ಅಂಡ್ ದೆನ್ ಸಪೋರ್ಟ್ ಯುವರ್ ಆನ್ಸರ್ ವಿತ್ ಫ್ಯಾಕ್ಟ್ಸ್. ಎಸ್ಪೆಷಲಿ ಹಿಸ್ಟ್ರಿ ಕ್ವಶನ್ ಅಲ್ಲಿ ಯು ಹ್ಯಾವ್ ಟು ಸಪೋರ್ಟ್ ಯುವರ್ ಆನ್ಸರ್ ವಿತ್ ಫ್ಯಾಕ್ಟ್ಸ್. ಓಕೆ ಸರ್. ಹಾಂ, ಓಕೆ, ಸೊ ಇದು ನಾಲೆಜ್ ಇದೆ ಬಟ್ ಇಟ್ ಲುಕ್ಸ್ ಲೈಕ್ ಎ ಸೂಪರ್ಫಿಷಿಯಲ್ ನಾಲೆಜ್ ತರ ಕಾಣಿಸ್ತದೆ, ಅದರಿಂದ Okay, ಯು ಆರ್ sir. ಗೆಟಿಂಗ್ ಲೆಸ್ ಮಾರ್ಕ್ಸ್. ಓಕೆ